ಈಶ್ವರಪ್ಪ ದೇಶಭಕ್ತನಾಗಿ ನೋವು ತಡೆಯಲಾಗದೆ ಹೇಳಿದ್ದಾರೆ. ನಾನು ಈ ವಿಚಾರದಲ್ಲಿ ಕೆಎಸ್ ಈಶ್ವರಪ್ಪನವರನ್ನ ಬೆಂಬಲಿಸ್ತೀನಿ. ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಮುತಾಲಿಕ್ ಸಮರ್ಥಿಸಿಕೊಂಡಿದ್ದಾರೆ. ದೇಶ ತುಂಡು ಮಾಡೋಕೆ ನಿಮಗೆ ಹಕ್ಕು ಕೊಟ್ಟೋರು ಯಾರು? ಈಗಾಗಲೇ ದೇಶವನ್ನ ಒಡೆದು ಪಾಕಿಸ್ತಾನ ಮಾಡಿಕೊಟ್ಟಿದ್ದೀರಿ. ಮತ್ತೆ ದಕ್ಷಿಣ ಭಾರತ ಒಡೆಯೋದಂದ್ರೆ ಏನ್ ಹೇಳಿಕೆ ನಿಮ್ಮದು? ಸಂಸದ ಡಿಕೆ ಸುರೇಶ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಸುರೇಶ್ ಅವರ ಹೇಳಿಕೆ ಖಂಡನೀಯವಾದ್ದು. ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ 200 ವರ್ಷದ ಪರಿಶ್ರಮ ಇದೆ, ರಕ್ತ ಸುರಿದಿದ್ದೀವಿ. ತ್ಯಾಗ ಬಲಿದಾನದಿಂದ ಕಟ್ಟಿದಂತಹ ಅಖಂಡ ಭಾರತವನ್ನು ನಾವು ದಕ್ಷಿಣ ಭಾರತ ತುಂಡು ಮಾಡ್ತೀವಿ, ರಾಷ್ಟ್ರ ಮಾಡ್ತೀವಿ ಅಂತ ಹೇಳುವಂಥ ಈ ರೀತಿಯ ಹೇಳಿಕೆ ದೇಶದ್ರೋಹಿ ಹೇಳಿಕೆ. ಇದು ತುಂಡು ಮಾಡೋಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಹೀಗೆ ಭಾಷೆ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಆರ್ಥಿಕ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ದೇಶವನ್ನು ತುಂಡು ಮಾಡೋದಾದರೆ ಹಾಗಾದರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಮಾಡಿದ್ದೀವಿ ನಾವು? ಸ್ವಾತಂತ್ರ್ಯ ನೀವು ಕಾಂಗ್ರೆಸ್ನವರು ಅವಾಗ ಹೋರಾಟ ಮಾಡಿದಾರಲ್ಲ, ಯಾತಕ್ಕೆ ಹೋರಾಟ ಮಾಡಿದ್ದಾರೆ? ಇದು ಒಡೆಯೋಕೆನಾ? ಈಗಾಗಲೇ ಒಡೆದಿದೆ ನೀವು ಪಾಕಿಸ್ತಾನ ಅಂತನ್ನುವಂಥದ್ದು ಒಡೆದಿದ್ದೀರಿ. ಕೊಡಬಾರ್ದಾಗಿದ್ದಂಥ ಪಾಕಿಸ್ತಾನವನ್ನು ಕೊಟ್ಟಿದ್ದೀರಿ ನೀವು. ಮತ್ತೆ ನೀವು ದಕ್ಷಿಣ ಭಾರತ ರಾಷ್ಟ್ರ ಮಾಡ್ತೀವಿ ಅಂತಂದರೆ ಏನು ಹೇಳಿಕೆ ನಿಮ್ಮದು? ಸೊ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಒಬ್ಬ ದೇಶಭಕ್ತರಾಗಿ ಅದನ್ನು ನೋವು ತಡ್ಕೊಳ್ಳೋಕ್ಕಾಗದೆ ಸಿಟ್ಟಿನಿಂದ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಗುಂಡಿಕ್ಕೆ ಬೇಕು ಇಂಥವರನ್ನು ಅಂಥ ಕಾನೂನು ರಚನೆ ಮಾಡಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈಶ್ವರಪ್ಪನವರ ವಿಚಾರವನ್ನು ಬೆಂಬಲಿಸ್ತಾ ಇದ್ದೀನಿ. ನೋಡಿ, FIR ಈ ರಾಜಕಾರಣಿಗಳಿಗೆ ಒಂದೇ ಅಸ್ತ್ರ ಇರೋದು ಪೊಲೀಸ್ ಸ್ಟೇಷನು. ಹೆದರ್ಸೋದು, ಬೆದರಿಸೋದು, ಗುಂಡಾ ಆ್ಯಕ್ಟ್ ಹಾಕೋದು, ರೌಡಿ ಸೀಟ್ರ್ ಹಾಕೋದು, ಇದೇ ಉದ್ಯೋಗ ಇವ್ರದ್ದು ನೈತಿಕವಾಗಿ ಅಥವಾ ಬೌದ್ಧಿಕವಾಗಿ ಚರ್ಚೆ ಮಾಡುವಂಥ ಇವರಲ್ಲಿ ಏನು ತಾಕತ್ತಿಲ್ಲ. ಇನ್ನು ಪೊಲೀಸರ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಂಥವು ಭಾಳ ಈಶ್ವರಪ್ಪನವರು ಎದುರಿಸಿದ್ದಾರೆ, ಕಾನೂನಾತ್ಮಕವಾಗಿ ಎದುರಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.